ಎಲ್ರಿಗೂ ನಮಸ್ಕಾರ. ನಾನು ಮನೋಜ್ ಬಿವಾನ್ ಅಂತ. ತಿರುಪತಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ಬಿಡ್ಬೋದೇನೋ ಕಷ್ಟಪಟ್ಟು, ಬಟ್ ದರ್ಶನ ಸಿಗ್ತಾ ಇಲ್ಲ. ಎಸ್, ವಿದ್ಯಾರ್ಥಿನಿ ಸಿನಿಮಾದ ಹೀರೋ, ಒನ್ ಆಫ್ ದಿ ಹೀರೋ ಮನೋಜ್ ಬಿವಾನ್ ಅಂತ. 22ನೇ ತಾರೀಕು ನೈಟು ಸೆಲೆಬ್ರಿಟಿ ಶೋ, ನಮ್ಮ ಸಿನಿಮಾ ಸೆಲೆಬ್ರಿಟಿ ಶೋ ಆಯ್ತು. ಅದರಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಒಂದು ಹೇಳಿಕೆ ಕೊಟ್ಟಿದ್ದೆ. ದರ್ಶನ ಫ್ಯಾನ್ಸ್ ಎಲ್ಲ ದಯವಿಟ್ಟು ಬಂದು ಸಿನಿಮಾ ನೋಡಿ. ದರ್ಶನ ಕೂಡ ಅದನ್ನೇ ಹೇಳಿದ್ದು ಎಲ್ಲಾ ಮೀಡಿಯಾದಲ್ಲೂ, ಇಂಟರ್ವ್ಯೂಗಳಲ್ಲೂ, ಏನು ಕನ್ನಡನ ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ ಅಂತ ಹೇಳಿದ್ದಾರೆ. ದಯವಿಟ್ಟು ಎಲ್ಲ ಬನ್ನಿ ಅಂತ ನಾನೊಂದು ಕರೆ ಕೊಟ್ಟಿದ್ದೆ. ಅದಕ್ಕೆ ನನಗೆ ಎಲ್ಲ ನೆಗೆಟಿವ್ ಕಮೆಂಟ್ಸ್, ಪಾಸಿಟಿವ್ ಕಮೆಂಟ್ಸ್ ಎರಡೂ ಬಂದಿದೆ. ಪಾಸಿಟಿವ್ ಕಮೆಂಟ್ಸ್ ಮಾಡಿರೋರಿಗೆ ಎಲ್ಲರಿಗೂ ಧನ್ಯವಾದ. ನೆಗೆಟಿವ್ ಕಮೆಂಟ್ಸ್ ಕೊಟ್ಟಿರೋರಿಗೆಲ್ಲ ನಾನು ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ವಿದ್ಯಾರ್ಥಿನಿಯರೇ ಟ್ರೈಲರ್ ಲಾಂಚ್ಗೆ ದರ್ಶನ ಕೈಲಿ ಮಾಡಿಸ್ಬೇಕು ಅಂತೇಳಿ ನಾನು ನಮ್ಮ ಡೈರೆಕ್ಟರ್ ಅರುಣ ಮುಕ್ತ ಅವರು ಸಾಕಷ್ಟು ಪ್ರಯತ್ನ ಪಟ್ಟಿದ್ವಿ. ಕಾರಣಾಂತರಗಳಿಂದ ದರ್ಶನ ಈ ವಿಚಾರದಲ್ಲಿ ಸಿಗಾಕೊಂಡಿದ್ರಿಂದ, ಅವ್ರಿಗೆ ಇದರಿಂದ ತೊಂದರೆ ಆಗಿದ್ರಿಂದ ಆ ಕೆಲಸ ಆಗ್ಲಿಲ್ಲ. ಸೊ ಅವ್ರ ಮೇಲೆ ಇರೋ ಗೌರವದಿಂದ, ಪ್ರೀತಿಯಿಂದಾನೇ ನಾನು ಅವ್ರ ಕೈಯಲ್ಲಿ ಟ್ರೈಲರ್ ಲಾಂಚ್ ಮಾಡ್ಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ವಿ, ಆಗ್ಲಿಲ್ಲ. ಸೊ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ದರ್ಶನ ಮೀಟ್ ಆಗ್ಬಿಟ್ಟು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು, ನಿಮ್ಮ ಫ್ಯಾನ್ ಎಲ್ಲರಿಗೂ, ಫ್ಯಾನ್ ಅಸೋಸಿಯೇಷನ್ ಲೀಡರ್ಸ್ಗಳಿಗೆ ಅಂಡ್ ಫ್ಯಾನ್ ಎಲ್ರಿಗೂ ಒಂದು ಸಂದೇಶ ಕೊಡಿ. ದಟ್ ಕನ್ನಡ ಫಿಲಂ ಇಂಡಸ್ಟ್ರಿಲಿ ಇವತ್ತು ಹೊಸಬ್ರು ಕನ್ನಡ ಸಿನಿಮಾಗಳೆಲ್ಲ ಡೌನ್ ಫಾಲ್ ಆಗ್ತಿದೆ, ತುಂಬಾ ತೊಂದರೆಗೊಳಗಾಗ್ತಿದೆ. ಅದಕ್ಕೆ ನಿಮ್ ಫ್ಯಾನ್ಸ್ಗೆಲ್ಲ ಒಂದು ಸಂದೇಶ ಕೊಡಿ. ಎಲ್ಲಾರು ಕನ್ನಡ ಸಿನಿಮಾಗಳನ್ನ ಬಂದು ನೋಡ್ಲಿ. ಎಲ್ಲ ದರ್ಶನ ಫ್ಯಾನ್ಸ್ ಅಷ್ಟೇ ಅಲ್ಲ, ಎಲ್ಲಾ ಸ್ಟಾರ್ ಫ್ಯಾನ್ಸ್ ಕೂಡ ಬಂದು ಹೊಸಬ್ರು ಕನ್ನಡ ಸಿನಿಮಾಗಳನ್ನ ನೋಡಿ ಸಪೋರ್ಟ್ ಮಾಡ್ಲಿ ಅಂತೇಳಿ ಒಂದು ದರ್ಶನ ಕಡೆಯಿಂದ ಒಂದು ಸಂದೇಶ ತರೋಣ ಅಂತೇಳಿ ನಾನು ಪ್ರಯತ್ನ ಪಟ್ಟೆ. ಬಟ್ ಇಲ್ಲಿ ಸಿಚುವೇಶನ್ ತುಂಬಾ ಟೈಟ್ ಇರೋದ್ರಿಂದ ದರ್ಶನ ಭೇಟಿ ಆಗಕ್ ಆಗ್ಲಿಲ್ಲ. ನಾನು ಎಲ್ಲಾ ದರ್ಶನ ಫ್ಯಾನ್ಸ್ಗಾಗ್ಲಿ, ಎಲ್ಲಾ ಸ್ಟಾರ್ ಫ್ಯಾನ್ಸ್ಗೂ ನಾನು ಇಷ್ಟೇ ಕೇಳ್ಕೊಳೋದು. ಸೊ ಇಲ್ಲಿ ಬಂದೆ, ಅಪಾಯಿಂಟ್ಮೆಂಟ್ ತಗೊಳೋದಕ್ಕೆ ನಾನು ತುಂಬಾ ಸಾಕಷ್ಟು ಪ್ರಯತ್ನ ಪಟ್ಟೆ. ಬಟ್ ದರ್ಶನ ವಾರದಲ್ಲಿ 2 ದಿನ ಮಾತ್ರ ಅಪಾಯಿಂಟ್ಮೆಂಟ್ ಇಟ್ಟಿರೋದ್ರಿಂದ ನನಗೆ ಅಪಾಯಿಂಟ್ಮೆಂಟ್ ಸಿಕ್ಲಿಲ್ಲ. ಸೊ ಮುಂಬರೋ ದಿನಗಳಲ್ಲಿ ನಾನು ಪ್ರಯತ್ನ ಪಡ್ತೀವಿ. ಬಟ್ ಆದ್ರೆ ದರ್ಶನ ಇಲ್ಲಿ ಭೇಟಿ ಮಾಡಕ್ ನಾನು ಇಷ್ಟಪಡಲ್ಲ. ದರ್ಶನ ಮನೆಗೆ ಹೋಗಿ ಅವ್ರನ್ನ ಭೇಟಿ ಮಾಡಕ್ ಇಷ್ಟಪಡ್ತೀನಿ. ಅಷ್ಟರಲ್ಲಿ ದರ್ಶನ ಆಚೆ ಬಂದಿರ್ಲಿ, ನೆಕ್ಸ್ಟ್ ಭೇಟಿ ಅಷ್ಟಲ್ಲಿ ಅಂತ ನಾನು ಕೇಳ್ಕೊತೀನಿ ಈ ಮೂಲಕ. ಏನ್ ಹೇಳಿದ್ರು ಚೆಕ್ ಪೋಸ್ಟ್? ಎಸ್, ಚೆಕ್ ಪೋಸ್ಟ್ ಅಲ್ಲಿ ನಾಳೆ ದರ್ಶನ ಫ್ಯಾಮಿಲಿ ಬರ್ತಿದೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರ ಜೊತೆಗೆ ಬನ್ನಿ, ನಾವು ಭೇಟಿ ಅವಕಾಶ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ. ಅಂದ್ರೆ ಈಗ ನೀವು ಒಂದು ಕರೆ ಕೊಟ್ಟಿದೀವಿ ಅಂತ ಹೇಳ್ತಿದ್ರೆ, ದರ್ಶನ್ ಅವ್ರ ಕಡೆಯಿಂದ ಕರೆ ಕೊಡ್ಬೇಕು ಅಂತ ಹೇಳ್ತಿದ್ರೆ, ಹೌದು. ದರ್ಶನ್ ಫ್ಯಾನ್ಸ್ ನೋಡಿಲ್ಲ ಅಂದ್ರೆ ಕನ್ನಡ ಚಿತ್ರರಂಗಕ್ಕೆ ಸಂಕಷ್ಟ ಇದೆ ಅಂತ ಹೇಳ್ತೀರಾ? ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ 50% ಆಫ್ ಸಿನಿಮಾ ಆಡಿಯನ್ಸ್ ಏನಿದ್ದಾರೆ ಅವರು ದರ್ಶನ ಫ್ಯಾನ್ಸ್. 50% ದರ್ಶನ ಫ್ಯಾನ್ಸ್ ಇರೋದ್ರಿಂದ ನಮ್ಗೆಲ್ಲೋ ಅದು ತುಂಬಾ ದೊಡ್ಡ ಹೊಡೆತ ಆಗ್ತಿದೆ. ದರ್ಶನ ಫ್ಯಾನ್ಸ್ ಸಿನಿಮಾಗೆ ಬರ್ದೇ ಇರೋದ್ರಿಂದ ಅದಕ್ಕೆ ನಾನು ಈ ಸಂದೇಶ ದರ್ಶನ ಕಡೆಯಿಂದ ತಗೊಳ್ಳೋಣ ಅಂತ ಹೇಳಿ ಬಂದೆ.